ಹಲೋ, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಕೆಲಸಗಳನ್ನು ಶುರು ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದರೆ ಸಂಡೇ ಯಾವಾಗಲೂ ನಿಧಾನಕ್ಕೆ ಎದ್ದೇಳ್ತೀನಿ. ನಾನೊಂದು 6:30 ಗಂಟೆ ಆಗುತ್ತೆ ಎದ್ದೇಳಬೇಕಿದ್ರೆ. ಸೊ ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ. ಯಾಕೆಂತ ಹೇಳಿದರೆ ಸ್ವಲ್ಪ ಶಾಪಿಂಗ್ ಇರೋದ್ರಿಂದ ಪುತ್ತೂರಿಗೆ ಹೋಗೋದಕ್ಕಿತ್ತು. ಹಾಗಾಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಟ್ಟೇ ಹೋಗಬೇಕಿತ್ತು ನಾನು. ಸಂಡೇ ಆದ್ದರಿಂದ ಮಗಳು ಹಾಗೆ ಹಸ್ಬೆಂಡ್ ಕೂಡ ಮನೇಲಿ ಇರ್ತಾರೆ. ಸೊ ಅವರಿಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡೋದಕ್ಕಿತ್ತು. ಅದೆಲ್ಲ ಕೆಲಸಗಳನ್ನು ಮುಗಿಸಿ ಹಾಗೆ ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇವಾಗ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿದೆ ಇವತ್ತಿನ ದೋಸೆ. ಹೆಲ್ದಿಯಾಗಿ ಕೂಡ ಇರುತ್ತೆ. ಅಕ್ಕಿ ಆಮೇಲೆ ಅನ್ನ ಎಲ್ಲ ಹಾಕಿ ರುಬ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ಹಾಗೆ ಆಮೇಲೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇನ್ನು ಕ್ಯಾಬೇಜ್ ಎಲ್ಲವನ್ನು ಹಾಕಿ ಇಲ್ಲಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡುವಂಥದ್ದು. ಚೆನ್ನಾಗಾಗತ್ತೆ, ಟೇಸ್ಟಿಯಾಗಿ ಆಗುತ್ತೆ. ಇದರ ಜೊತೆಗೆ ಚಟ್ನಿ ಇದ್ದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಬಿಸಿಯಾಗಿರಬೇಕು ಮಾತ್ರ, ತಣ್ಣಗಾದರೆ ಅಷ್ಟೊಂದು ರುಚಿ ಇರಲ್ಲ. ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ನಾದಿನಿ ಸೀಮಂತ ಇದೆ ನೆಕ್ಸ್ಟ್ ಮಂತಲ್ಲಿ. ಸೊ ಶಾಪಿಂಗ್ ಏನು ಮಾಡಿರಲಿಲ್ಲ, ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಆಗಿಲ್ಲ ನಮ್ಮದು ಇನ್ನೂ ಕೂಡ. ಹಾಗಾಗಿ ತಂಗಿ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ ಮನೆಗೆ, ಅಮ್ಮನ ಮನೆಗೆ ಬಂದಿದ್ದಾರೆ. ಸೊ ತಮ್ಮ ಕೂಡ ತಮ್ಮನ ಹೆಂಡತಿ ಎಲ್ಲ ಬಂದಿದ್ದಾರಲ್ವ. ಹಾಗಾಗಿ ಶಾಪಿಂಗ್ ಕೆಲಸನ ಇವತ್ತು ಮುಗಿಸೋಣ, ಹೇಗೂ ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಸೊ ಜಾಸ್ತಿ ಏನಿಲ್ಲ, ಸ್ವಲ್ಪ ಸಾರಿ ಎಲ್ಲ ತಗೊಳ್ಳೋದಕ್ಕಿತ್ತು. ಸೀಮಂತಕ್ಕೆ ಉಡೋದಕ್ಕೆ ಬೇಕಲ್ವ. 2 ಸಾರಿ ತಗೋತೀವಿ ನಾವು. ನಮ್ಮದ್ರಲ್ಲಿ 2 ಸಾರಿ ತಗೊಳ್ಳೋದಕ್ಕಿರುತ್ತೆ. ಒಂದು ಮೇಲ್ ಸೀರೆ ಅಂತ ಹೇಳ್ತೀವಿ, ಬೆಳಿಗ್ಗೆ ಬೇಗ ಉಡೋದಕ್ಕಿರುತ್ತೆ. ನಂತರ ಇನ್ನೊಂದು ಗ್ರೀನ್ ಕಲರ್ ಸಾರಿ ಇರುತ್ತಲ್ವ, ಫಂಕ್ಷನ್ ನಡೀತಾ ಇರಬೇಕಿದ್ರೆ ಉಡುವಂಥದ್ದು. ಸೊ ಆ ಥರ ಇರುತ್ತೆ. 2 ಸಾರಿ ಪರ್ಚೇಸಿಂಗ್ ಇದೆ. ಹಾಗೆ ಇನ್ನೂ ಕೆಲವು ಚಿಕ್ಕ ಪುಟ್ಟ ಶಾಪಿಂಗ್ ಇದೆ. ಎಲ್ಲವನ್ನು ಮುಗಿಸಿ ಬರೋಣ ಇವತ್ತಂತ ಅಂದ್ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಚಟ್ನಿ ಮಾಡಿದ್ದೆ. ಈ ದೋಸೆಗೆ ಕೆಂಪು ಚಟ್ನಿ ಚೆನ್ನಾಗಾಗುತ್ತೆ. ಗ್ರೀನ್ ಚಟ್ನಿಗಿಂತ ಕೆಂಪು ಚಟ್ನಿನೇ ಬೆಟರ್. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ದೋಸೆ ಹಾಗೆ ಚಟ್ನಿ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಬಸ್ಸಲ್ಲಿ ನಾನು ಪುತ್ತೂರಿಗೆ ಬಂದೆ. ಒಬ್ಬಳೇ ಬಂದಿದ್ದರಿಂದ ಬಸ್ಸಲ್ಲಿ ಬಂದಿದ್ದೀನಿ. ಹಾಗೆ ಎಲ್ಲರೂ ಕೂಡ ಸಿಕ್ಕಿದ್ರು. ರಾಧಸ್ಗೆ ಹೋಗ್ತಾ ಇದ್ದೀವಿ ಶಾಪಿಂಗಿಗೆ. ಊಟಕ್ಕೆ ಬಂದಿದ್ದೇವೆ. ಶಾಪಿಂಗ್ ಎಲ್ಲ ಮುಗಿಸಿ, ಶಾಪಿಂಗ್ ಆಗಲಿಲ್ಲ ಇನ್ನೂ ಸಹ. ಅರ್ಧ ಶಾಪಿಂಗ್ ಆಯಿತು. 50% ಆಯಿತು. 50% ಆಯಿತು. ಇನ್ನು 50% ಹಾಗೆ ಉಂಟು. ಸ್ಯಾರಿ ಸಿಗಲಿಲ್ಲ ನಮಗೆ. ಸ್ಯಾರಿದ್ದೇ ಟೆನ್ಷನ್. ಆಯ್ತಲ್ಲ ಶರತ್ತು. ಊಟಕ್ಕೆ ಬಂದಿದ್ದೇವೆ. ಹಸಿವಾಗ್ತಾ ಉಂಟು. ಮುಂಜಿ ಕಾಲಾಡ ಮಕ್ಕಳೆಲ್ಲ ಮನೇಲಿದ್ದಾರೆ. ಇವಳ ನೋಡಿಲ್ಲ ಅಲ್ವಾ? ನಾನು ಸಹ ನೋಡಲಿಲ್ಲ. ನನ್ನ ನಾದಿನಿ ತಮ್ಮ ತುಂಬ ಸಲ ನೋಡಿದ್ದೀರಿ ನನ್ನ ವಿಡಿಯೋದಲ್ಲಿ. ಒಬ್ಬನೇ ತಮ್ಮ, ಒಬ್ಬಳೇ ನಾದಿನಿ. ಇಬ್ರು ಅತ್ತಿಗೆ ಅಂದಿರು. ಊಟಕ್ಕೆ ಬಂದಿದ್ದೀವಿ. ನಾರ್ತ್ ಇಂಡಿಯನ್ ಮೀಲ್ ಆರ್ಡರ್ ಮಾಡಿದ್ದೀವಿ. ಸೌತ್ ಇಂಡಿಯನ್ ಆರ್ಡರ್ ಮಾಡಿದ್ದಾರೆ. ಈಚೆ ಕಡೆ ಬಂದರೆ ನೀವು ಬನ್ನಿ. ಸ್ಪೆಷಲ್ ಥಾಲಿ ಮತ್ತು ನನ್ನ ಅಕ್ಕಂದರು ಮತ್ತು ನನ್ನ ಹೆಂಡತಿ ಭಾವ ಎಲ್ಲ ನಾರ್ತ್ ಇಂಡಿಯನ್ ತಾನೇ ಆರ್ಡರ್ ಮಾಡಿದ್ದಾರೆ. ಅದು ನೋಡಬೇಕು ಸ್ಪೆಷಲ್ ನಾರ್ತ್ ಇಂಡಿಯನ್ ಯಾರಿಗೆ ಹೇಗೆ ಟೇಸ್ಟ್ ಸಿಗ್ತದೆ ಅಂತೇಳಿ ನೋಡಬೇಕು. ಇದರಲ್ಲಿ ಏನೆಲ್ಲ ಉಂಟು? ಸೌತ್ ಇಂಡಿಯನ್ ನೋಡಿ, ಚಪಾತಿ ಇದೆ, ಪಾಪಡ ಇದೆ, ಮತ್ತು ಜಾಗ್ ರೈಸ್ ಇದೆ, ಸೌತೆಕಾಯಿ ಸಾಂಬಾರಿದೆ, ಕರ್ಡ್ ಇದೆ, ಮತ್ತು ಏನೇನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇನ್ನು ಟ್ರೈ ಮಾಡಬೇಕು. ನಮಗೆ ಅದೆಲ್ಲ ಬೇಡ. ನಮಗೆ ತಿಂದು ಬೋರ್ ಆಗೋಗಿದೆ. ಮನೆಯಲ್ಲಿ ಮಾಡುವಂಥ ಐಟಮ್ ಎಲ್ಲವೂ ಕೂಡ ಅದು ಸೌತೆಕಾಯಿ ಸಾಂಬಾರು, ಇನ್ನು ಕುಂಬಳಕಾಯಿ ಸಾಂಬಾರು ಅವನಿಗೆ ಇಷ್ಟ ಆಗ್ಬೋದು. ತೊಂಡೆಕಾಯಿ ಪಲ್ಯ ತಿಂದು ಬೇಜಾರಾಗಿದೆ. ಅವನಿಗೆ ಅದೇ ಇಷ್ಟ. ಅಲ್ಲೆಲ್ಲ ಬೇರೆ ಥರ ಇರುತ್ತಲ್ವ, ಈ ಥರ ಫುಡ್ ಎಲ್ಲ ಸಿಗಲ್ಲ ಅಲ್ಲಿ. ಸೊ ಹಾಗಾಗಿ ಅವನು ಅದನ್ನು ಆರ್ಡರ್ ಮಾಡಿದ್ದಾನೆ. ನಾವು ನಾರ್ತ್ ಇಂಡಿಯನ್ ಸ್ಪೆಷಲ್ ಡಿಶ್ ಆರ್ಡರ್ ಮಾಡಿದ್ದೀವಿ. ನೋಡಬೇಕು ಯಾವ ಥರ ಟೇಸ್ಟ್ ಅಂತ ಗೊತ್ತಿಲ್ಲ, ಹೇಳ್ತೀನಿ. ಬೇಬಿ ಕಾರ್ನ್ ಮಂಚೂರಿಯನ್. ಪ್ಯೂರ್ ವೆಜ್ ತರಕಾರಿಯಲ್ಲಿ. ಊಟ ಮುಗಿಸಿ ಇನ್ನೂ ಸ್ವಲ್ಪ ಶಾಪಿಂಗ್ ಇತ್ತು. ಎಲ್ಲವನ್ನ ಮುಗಿಸಿ ಸ್ವಲ್ಪ ಬೇಗ ನಾನು ಅಲ್ಲಿಂದ ಹೊರಟೆ ಅಂತಲೇ ಹೇಳ್ಬೋದು. ಅಂದರೆ ಬಸ್ ಸಿಗದೇ ಇದ್ದರೆ ಕಷ್ಟ ಆಗುತ್ತೆ ನನಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟೆ ಅಲ್ಲಿಂದ. ನಾನು ಬಸ್ ಹತ್ಬಿಟ್ಟು ನನ್ನ ಊರಿನ ಕಡೆಗೆ ಪ್ರಯಾಣನ ಬೆಳೆಸಿದ್ದೀನಿ.
ಹಾಗೆ ಪುತ್ತೂರಿಂದ ಬರ್ತಾ ಇರ್ಬೇಕಿದ್ರೆ ಈ ಅಂಗಡಿಗಳನ್ನೆಲ್ಲ ನೋಡ್ತಾ ಇದ್ರೆ ನಾನು ಬರ್ತಾ ಇದ್ದಂತಹ ಕೆಲವೊಂದು ಅಂಗಡಿಗಳು ಕೂಡ ನನಗೆ ಅಲ್ಲಿ ಕಂಡಿತು. ಸೊ ಏನೋ ಒಂಥರ ಬೇಜಾರಾಯ್ತು ಮನಸ್ಸಿಗೆ, ಮೊದಲೆಲ್ಲ ಬರ್ತಾ ಇದ್ದೆ ಅಲ್ವಾ ಅಂತ ಮನಸ್ಸು ಒಂದ್ಸಲ ಹಿಂದಕ್ಕೆ ಹೋಯ್ತು ಅಂತಾನೆ ಹೇಳ್ಬೋದು. ಹಾಗೆ ತುಂಬಾನೇ ಚೇಂಜ್ ಆಗಿದೆ ಇವಾಗ ಪುತ್ತೂರು, ಮೊದಲು ಇದ್ದ ಹಾಗೆ ಇಲ್ಲ, ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಕೆಲವೊಂದು ಹಳೆ ಬಿಲ್ಡಿಂಗ್ ಎಲ್ಲ ಅದೇ ತರ ಇದೆ, ಬಿಟ್ರೆ ಕೆಲವೊಂದು ಹೊಸ ಹೊಸ ಬಿಲ್ಡಿಂಗ್ ಎಲ್ಲ ಆಗಿದೆ, ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ನನ್ನ ಡೆಲಿವರಿ ಕೂಡ ಅಲ್ಲೇ ಆಗಿರುವಂಥದ್ದು, 2 ಡೆಲಿವರಿ ಕೂಡ ಪುತ್ತೂರಲ್ಲೇ ಆಗಿರುವಂಥದ್ದು. ಒಂದು ಆದರ್ಶ ಹಾಸ್ಪಿಟಲ್ ಅಲ್ಲಿ, ಇನ್ನೊಂದು ಚೇತನ ಹಾಸ್ಪಿಟಲ್ ಅಲ್ಲಿ ಆಗಿರುವಂಥದ್ದು. ಸೊ ಹಾಗೆ ಇದು ನೆಕ್ಸ್ಟ್ ಡೇ, ಅವತ್ತಿನ ಲಾಗ್ ನಂತರ ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ, ಲೇಟ್ ಆಗಿದೆ ಮನೆಗೆ ಬರಬೇಕಿದ್ರೆ ಕೂಡ. ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ, ನಮಗೆ ಇವತ್ತು ಕೂಡ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು. ಇವತ್ತು ನಾನು ತಿಂಡಿಗೆ ಕಡುಬು ಮಾಡ್ತಾ ಇದ್ದೀನಿ, ಸ್ವೀಟ್ ಕಡುಬು ಮಾಡುವಂತ. ತುಂಬ ದಿನದಿಂದ ಹಸ್ಬೆಂಡ್ ಹೇಳ್ತಾ ಇದ್ರು ಸ್ವೀಟ್ ಕಡುಬು ಮಾಡು ಅಂತ ಅಂದ್ಬಿಟ್ಟು, ಸೊ ಅದನ್ನು ಮಾಡ್ತಾ ಇದ್ದೀನಿ. ಚೆನ್ನಾಗಾಗತ್ತೆ ಇದು ಕೂಡ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಸ್ವೀಟ್ ಇರುತ್ತೆ ಅಲ್ವಾ, ಸೊ ಚೆನ್ನಾಗಾಗತ್ತೆ. ಈ ಥರ ಕಡುಬು ಕಟ್ಟಿ ಹಾಗೆ ಮಧ್ಯ ಭಾಗದಲ್ಲಿ ಹೋಲ್ಡ್ ಮಾಡಿಬಿಟ್ಟು ಈ ಬೆಲ್ಲ ಹಾಕಿ ತೆಂಗಿನ ತುರಿ ಮಿಶ್ರಣ ಏನಿದೆ ಅದನ್ನು ಮಧ್ಯ ಭಾಗಕ್ಕೆ ಹಾಕಿ ಇಡೋದು, ಬೇಯೋದಕ್ಕೆ ಇಡೋದು ಅಷ್ಟೇನೆ. ಇನ್ನು ಸ್ವೀಟ್ ಕಡುಬಿಗೆ ಈ ಥರ ಒಂದು ಚಟ್ನಿ ಮಾಡಿದ್ದೆ ಇವತ್ತು, ಗ್ರೀನ್ ಚಟ್ನಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚಟ್ನಿ ಮಾಡಿರುವಂಥದ್ದು. ಕಡುಬು ಸ್ವೀಟ್ ಇರುತ್ತೆ, ಬಟ್ ಚಟ್ನಿ ಇದ್ದರೆ ಸ್ವಲ್ಪ ಸೈಡಿಗೆ ಚೆನ್ನಾಗಿರುತ್ತೆ ಅಂತ ಚಟ್ನಿ ಮಾಡಿದ್ದೆ. ಇವಾಗ ಟೈಮ್ 10 ಗಂಟೆ ಆಯಿತು. ಬೆಳಗ್ಗಿನ ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು. ನನ್ನ ನಾದಿನಿ ಹಾಗೆ ತಮ್ಮ ಬರ್ತಾ ಇದ್ದಾರೆ. ಸೊ ನಾದಿನಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಿತ್ತು. ಅವಳ ಡೆಲಿವರಿ ಎಲ್ಲ ಇಲ್ಲೇ ಮಾಡಿಸೋದು ನಾವು. ಸೊ ಹಾಗಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕಿತ್ತು, ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕಿತ್ತು. ಸೊ ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ. ಅವರು ಆಲ್ರೆಡಿ ಬಂದಾಗಿದೆ ಉಜಿರೆಗೆ. ಇನ್ನು ನಾನು ರೆಡಿ ಆಗಿಬಿಟ್ಟು ಎಲ್ಲ ಕೆಲಸಗಳನ್ನು ಬೇಗ ಮುಗಿಸಿ ಇವಾಗ ಹೊರಟಿದ್ದೀನಿ. ಅಡುಗೆ ಏನೂ ಮಾಡಿಲ್ಲ, ಬಂದು ಮತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಟೈಮ್ ಸಿಕ್ಕಿಲ್ಲ ನನಗೆ. ಬೆಳಿಗ್ಗೆ ಕೂಡ ಸ್ವಲ್ಪ ಲೇಟ್ ಆಯಿತು ಎದ್ದೇಳಬೇಕಿದ್ರೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸಗಳನ್ನು ಮುಗಿಸಿ ಅಡುಗೆ ಕೆಲಸನ ಪೆಂಡಿಂಗ್ ಇಟ್ಟು ಇವಾಗ ಹೊರಟಿದ್ದೀನಿ. ಟೆಂಪಲ್ಗೆ ಹೋಗಿದ್ದಾರೆ ಅವರಿಬ್ಬರು ಕೂಡ ಟೆಂಪಲ್ಗೆ ಹೋಗಿದ್ದಾರೆ. ನನ್ನ ಮಗ ಕೂಡ ಇದ್ದಾನೆ ಅವ್ರ ಜೊತೆ. ಹಾಗಾಗಿ 3 ಜನ ಟೆಂಪಲ್ಗೆ ಹೋಗಿಬಿಟ್ಟು ಹಾಸ್ಪಿಟಲ್ಗೆ ಬನ್ನಿ, ನಾನು ನಂತರ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ. ನಾನು ಟೂ ವೀಲರಲ್ಲಿ ಹೋಗ್ತೀನಿ. ಸ್ವಲ್ಪ ಮಳೆ ಕಡಿಮೆ ಉಂಟು, ಹಾಗಾಗಿ ಲೇಟ್ ಆಯಿತು. ಪೆಟ್ರೋಲ್ ಹಾಕ್ಸೋದಕ್ಕಿದೆ. ಸೊ ಪೆಟ್ರೋಲೆಲ್ಲ ಹಾಕಿಸಿ ಹೋಗಬೇಕಿದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಹೊರಟಿದ್ದೀನಿ. ಇದೇ ಆಯಿತು ದಿನ, ಹೋಗೋದೇ ಆಯಿತು. ನಿನ್ನೆ ಪುತ್ತೂರಿಗೆ ಹೋಗಿದ್ದೆ. ಸೊ ಇವತ್ತು ವಾಪಸ್ಸು ಈ ಕಡೆ ಪ್ರಯಾಣ. 2 ಹೆಲ್ಮೆಟ್ ಇಟ್ಕೋಬೇಕು. ಮಗ ಅವ್ರ ಜೊತೆ ಇದ್ದಾನೆ, ಬರಬೇಕಿದ್ರೆ ನನ್ನ ಜೊತೆ ವಾಪಸ್ ಇಲ್ಲಿಗೆ ಬರ್ತಾನೆ. ಅವನು ಅಲ್ಲೇ ಇದ್ದ, ಮೊನ್ನೆ ಹೋದವನು. ಸೊ ಹಾಗಾಗಿ 2 ಹೆಲ್ಮೆಟ್ ಇಟ್ಕೊಂಡು ಹೋಗಬೇಕು. ರೈನ್ಕೋಟ್ ಇಲ್ಲ ನನ್ನಲ್ಲಿ, ರೈನ್ಕೋಟ್ ಇನ್ನೂ ತೊಗೊಂಡಿಲ್ಲ ನಾನು, ಅಂದರೆ ಹೊರಗಡೆ ಕಡಿಮೆ ಅಲ್ವಾ ಹೋಗೋದು. ಸೊ ಹಾಗಾಗಿ ಬನ್ನಿ ಇವಾಗ ಬೇಗ ಹೋಗಿ ಕೆಲಸಗಳನ್ನು ಮುಗಿಸಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹಾಗೆ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ಟೆಸ್ಟ್ ಎಲ್ಲ ಮಾಡಿಸೋದಕ್ಕಿತ್ತು, ಬ್ಲಡ್ ಟೆಸ್ಟ್ ಇತ್ತು, ಹಾಗೆ ಸ್ಕ್ಯಾನಿಂಗ್ ಎಲ್ಲ ಇತ್ತು. ಎಲ್ಲವನ್ನ ಮುಗಿಸಿ ಇವಾಗ ನನ್ನ ತಮ್ಮನ ಬರ್ತ್ಡೇ ಇವತ್ತು. ಸೊ ಹಾಗಾಗಿ ಅವನಿಗೊಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಕೇಕ್ ಶಾಪಿಗೆ ಬಂದಿದ್ದೀವಿ, ಕೇಕ್ ಕಟ್ ಮಾಡೋಣ ಅಂತ. ನನ್ನ ಮಗ ಆಲ್ರೆಡಿ ಬಂದು ಎಲ್ಲವನ್ನ ರೆಡಿ ಮಾಡಿ ಇಟ್ಟಿದ್ದ, ಕೇಕ್ ಎಲ್ಲ ಆರ್ಡರ್ ಕೊಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದ. ಸೊ ಹಾಗೆ ಇವನಿಗೆ ಗೊತ್ತೇ ಇಲ್ಲ, ಕೇಕ್ ಶಾಪ್ ಒಳಗಡೆ ಬರಬೇಕಿದ್ರೇ ಗೊತ್ತಾದ್ದು. ಒಂದು ಚಿಕ್ಕ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ತಮ್ಮನಿಗೊಂದು ಸರ್ಪ್ರೈಸ್, ಚಿಕ್ಕ ಸರ್ಪ್ರೈಸ್. ಕೇಕ್ ಕಟ್ಟಿಂಗ್ ಆಯಿತು, ಗೊತ್ತೇ ಇಲ್ಲ ಅವನಿಗೆ, ಇಲ್ಲಿ ಬರೋ ತನಕ ಗೊತ್ತಿಲ್ಲ ಏನಂತ ಅಂದ್ಬಿಟ್ಟು. ಊಟಕ್ಕೆ ಬಂದದ್ದು ಅಂತಾನೆ ಅಂದ್ಕೊಂಡಿದ್ದ ಅಲ್ವಾ. ನಾದಿಗೆ ಕೂಡ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಇವರಿಬ್ಬರು ಬಂದದ್ದು ನನಗೆ ಇನ್ನೂ ಖುಷಿ ಆಯಿತು. ಇಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು, ಸಿಂಪಲ್ ಆಗಿ ಮಾಡಿದ್ದು. ಈ ಥರ ಇದೆ ಬ್ಯಾಕ್ಗ್ರೌಂಡ್ ಎಲ್ಲ. ಎಕ್ಸ್ಟ್ರಾ ಡೆಕೋರೇಷನ್ ಬೇಕಿದ್ರೆ ನಾವೇ ಮಾಡಬೇಕು, ನಾವು ದುಡ್ಡು ಕೊಟ್ಟು ಮಾಡಿಸ್ಬೇಕು. ಬಲೂನ್ ಎಲ್ಲ ಮಾಡಿ ಅಂದರೆ ಕೆಲವೊಂದು ಶಾಪಲ್ಲಿ ಇದೆ, ಬೇರೆ ಶಾಪಲ್ಲೆಲ್ಲ ಇತ್ತು, ಇಲ್ಲಿ ಇಲ್ಲ ಮಾತ್ರ.
ಬಲೂನೆಲ್ಲ ಏನಿಲ್ಲ, ಸಿಂಪಲ್ ಆಗಿದೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆದ ನಂತರ ಇವಾಗ ಊಟಕ್ಕೆ ಬಂದ್ವಿ. ಇವತ್ತು ನಮ್ಮ ಕೌಶಿಗೆ ನಾನ್ ವೆಜ್ ತಿನ್ನಬೇಕು ಅಂತ ಆಗ್ತಾ ಇತ್ತು. ನಾನ್ ವೆಜ್ ಹೋಟೆಲ್ಗೆ ಹೋಗೋಣ ಅಂತ ಹೇಳಿದ್ಲು. ಸೊ ಹಾಗಾಗಿ ಉಜಿರೆಯಲ್ಲಿ ಹಳ್ಳಿ ಮನೆ ಅಂತ ಅಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬಂದ್ವಿ. ಊಟ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ, ನಾನು ಕೂಡ ಫಸ್ಟ್ ಟೈಮ್ ಬಂದಿರುವಂಥದ್ದು. ಉಜಿರೆಯಲ್ಲೇ ಹಳ್ಳಿ ಮನೆ ಇದ್ರೂ ಕೂಡ ನಾನು ಇಲ್ಲಿ ತನಕ ಇಲ್ಲಿಗೆ ಬಂದಿಲ್ಲ. ಸೊ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನೋಡೋಣ ಊಟ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಹಳ್ಳಿ ಮನೆ ಅಂತ ಹೆಸರಿಟ್ಟಿದ್ದಕ್ಕೋ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಓಲ್ಡ್ ಥಿಂಗ್ಸ್ಗಳನ್ನೆಲ್ಲ ಅಲ್ಲಿ ಡೆಕೋರೇಟ್ ಮಾಡಿದ್ರು. ಒಂಥರ ನೋಡೋದಕ್ಕೆ ಟ್ರೆಡಿಷ್ನಲ್ ಆಗಿದೆ ಈ ಹೋಟೆಲ್, ತುಂಬ ಹಳೆ ಕಾಲದ ಮನೆಯಲ್ಲೇ ಇರುತ್ತಲ್ವ, ಸೊ ಆ ಥರ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಹಳೆ ಕಾಲದ ವಸ್ತುಗಳು ನೋಡಿ. ಒಂದು ಇದೆ ಒಂದು ಇಲ್ಲ ಅಂತ ಹೇಳೋದಕ್ಕಾಗಲ್ಲ, ಅಷ್ಟು ಥಿಂಗ್ಸ್ಗಳಿದೆ. ತೊಟ್ಟಿಲಿದೆ, ಟೆಲಿಫೋನ್ಸ್ ಇದೆ, ಕೆಲವೊಂದು ಪಾತ್ರೆಗಳು, ಹಾಗೆ ಸೂಟ್ ಕೇಸ್ಗಳು, ಮಡಿಕೆಗಳು, ಇನ್ನು ಕೆಲವೊಂದರ ಹೆಸರೇ ಗೊತ್ತಿಲ್ಲ ನನಗೆ, ಆ ಥರ ಎಲ್ಲ ಇತ್ತು. ತುಂಬ ಅಂದರೆ ತುಂಬಾ ಐಟಮ್ಸ್ ಇದೆ ಇಲ್ಲಿ ಹಳೆ ಕಾಲದ್ದು. ಈ ರುಬ್ಬೋ ಕಲ್ಲು ಇರ್ಬೋದು, ಆಮೇಲೆ ಉಪ್ಪಿನಕಾಯಿ ಹಾಕುವಂಥ ಭರಣಿ, ಇನ್ನು ಏನೇನೋ ತುಂಬ ಇತ್ತು. ಮಾತ್ರ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ. ಗಡಿಯಾರ ನೋಡಿ, ಇಲ್ಲಿ ಕೆಲವೊಂದು ಗಡಿಯಾರಗಳು ತುಂಬ ಹಳೆಯ ಕಾಲದ್ದು, ಯಾವುದು ಕೂಡ ವರ್ಕ್ ಆಗಲ್ಲ, ಬಟ್ ಅದನ್ನ ಒಂಥರ ಶೋ ಪೀಸ್ ಥರ ಇಟ್ಟಿದ್ದಾರೆ. ಎಲ್ಲಿಂದೆಲ್ಲ ತಂದಿದ್ದಾರೋ ಗೊತ್ತಿಲ್ಲ. ಇದು ಪಡಿ ಅಂತ ಹೇಳ್ತೀವಿ ನಾವು, ಏನೋ ಈ ಭತ್ತ ಎಲ್ಲ ಹೊಡಿತಾರಲ್ವ ಅದು. ಸೊ ಏಣಿ ಇತ್ತು, ಹೀಗೆ ಏನೇನೋ ಇತ್ತು ಅಲ್ಲಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಹಳ್ಳಿ ಮನೆ ಅಂತ ಹೆಸರಿಟ್ಟಿದ್ದಕ್ಕೆ ಒಂದು ಸಾರ್ಥಕ ಅಂತ ಅನ್ನಿಸ್ತು. ಇವ್ರ ಮನೆ ಕೂಡ ನಮ್ಮ ಮನೆ ಹತ್ರನೇ ಇರೋದು. ಸೊ ಮೊದಲಿಂದಾನು ಪರಿಚಯ ಈ ಹೋಟೆಲ್ನ ಓನರ್ ಇದ್ದು ನಮಗೆ. ಹಾಗೆ ಊಟ ಇವಾಗ ಆರ್ಡರ್ ಮಾಡ್ತಾ ಇದೀವಿ. ನಾನು ಹಾಗೆ ತಮ್ಮ ಸಿಂಪಲ್ ಆಗಿ ಒಂದು ರೈಸ್, ಹಾಗೆ ಏನೋ ಫಿಶ್ ಇತ್ತು, ಫ್ರೈ ಇತ್ತು. ಸೊ ಅದನ್ನು ಆರ್ಡರ್ ಮಾಡಿದ್ವಿ. ಹಾಗೆ ನಮ್ಮ ಕೌಶಿ ಹಾಗೆ ನನ್ನ ಮಗ ಬಿರಿಯಾನಿ ಆರ್ಡರ್ ಮಾಡಿ ತಿಂದರು. ಹಾಗೆ ಇಲ್ಲಿ ಚೋಟಾ ಕಬಾಬ್ ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಕಬಾಬ್ ಮಾಡಿ ಕೊಡ್ತಾರೆ, ಟೇಸ್ಟಿಯಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಇನ್ನು ನಾವು ಫಿಶ್ ತೊಗೊಂಡಿದ್ವಿ, ಮುರು ಮೀನು ಅಂತ ಹೇಳ್ತೀವಿ, ಮುರು ಫಿಶ್ ಅಂತ ಬರುತ್ತಲ್ವ, ಸೊ ಅದನ್ನು ಇವತ್ತು ತೊಗೊಂಡಿದ್ವಿ. ಅದು ಮಾತ್ರ ಫ್ರೋಝನ್ ಮೀನಾದ್ರಿಂದ ಅಷ್ಟೊಂದು ಟೇಸ್ಟಿಯಾಗಿರಲಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಟೇಸ್ಟ್. ಅದೊಂದು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತಲೇ ಹೇಳ್ಬೋದು. ಬಿಟ್ಟರೆ ಊಟ ಚೆನ್ನಾಗಿತ್ತು, ಪರವಾಗಿಲ್ಲ. ಸೊ ಊಟ ಎಲ್ಲ ಮುಗಿಸಿ ಹಾಗೆ ಹೊರಗಡೆ ಬಂದು ಸ್ವಲ್ಪ ಅಲ್ಲೇ ಗದ್ದೆ ಎಲ್ಲ ಇತ್ತು, ಅಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದು ಹಾಗೆ ಅವ್ರ ಮನೆಗೆ ಹೊರಟರು. ನಾವು ನಮ್ಮ ಮನೆಗೆ ಬಂದ್ವಿ. ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.